ನಮಸ್ಕಾರ ವೀಕ್ಷಕರೇ, ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣಬಸವ ಬಿಕೆ. ವೀಕ್ಷಕರೇ, ವಿಶೇಷ ಅತಿಥಿಯೊಂದಿಗೆ ತಮ್ಮನ್ನು ಭೇಟಿ ಮಾಡಲು ಬರ್ತಾ ಇದ್ದೀನಿ. ಇಂದು ನಮ್ಮ ಜೊತೆಗೆ ಇದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ವಾಯ್ಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆಯವರು. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವೀಕ್ಷಕರೇ, ಕಾರ್ಯಕ್ರಮ ಪ್ರಾರಂಭಿಸೋಣ. ನಾನು ಮಲ್ಲಿಕಾರ್ಜುನ್ ಸರ್ಗೆ ಆ ಪ್ರಶ್ನೆಯನ್ನು ಕೇಳಲು ಬಯಸ್ತೀನಿ. ಸರ್, ಸಾಕಷ್ಟು ಹೋರಾಟದೊಂದಿಗೆ ಈ ಪತ್ರಕರ್ತರ ಸಂಘಟನೆಗಳ ಮಧ್ಯೆ ಹಲವಾರು ಸಂಘಟನೆಗಳು ನಿಷ್ಕ್ರಿಯತೆ ಹೊಂದಿದ ಸಂದರ್ಭದಲ್ಲಿ ನೀವು ಪತ್ರಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಏಕೆ, ಹೇಗೆ ಅಂತ? ಸರ್, ಹಿಂದೆ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ KUWJ ಏನು ನಾನು ವರ್ಕ್ ಮಾಡಿದೆ, ಅಲ್ಲಿ ಒಂದು ಸರಿಯಾದ ಅವಕಾಶ ಅಲ್ಲಿರೋಂಥ ಲೀಡ್ರುಗಳು ಯಾವುದೇ ಕಾರಣಕ್ಕೂ ನನಗೆ ಕೊಡಲಾರ್ದೇ ಕೆಲವೊಂದು ವಿಚಾರಕ್ಕೆ ನನ್ನ ಬಳಸ್ಕೊಂಡೇ ಹೊರತು ಒಬ್ಬ ಪತ್ರಕರ್ತರ ಪರ ಧ್ವನಿ ಎತ್ತಂಥ ಕೆಲಸ 92 ವರ್ಷದಿಂದ ಇವತ್ತಿಗೂ ಮಾಡ್ತಾ ಇಲ್ಲ. ಅಲ್ಲಿ ಭಾಳಷ್ಟು ನಡೀತಾ ಇರೋದು ಒಂದು ಸರ್ಕಾರವನ್ನು ಓಲೈಸುವಂಥ ಕೆಲಸ, ಜೊತೆಗೆ ವಾರ್ತಾ ಇಲಾಖೆಯನ್ನು ಓಲೈಸುವಂಥ ಕೆಲಸ, ಅದರ ಒಟ್ಟಿಗೆ ಈ ಬಂಡವಾಳಶಾಹಿಗಳು ಏನಿದ್ದಾರೆ ಮಾಲೀಕತ್ವ, ಅವ್ರನ್ನ ಓಲೈಸೋ ಕೆಲಸ ನಡೀತಾ ಇದೆ. ಅಲ್ಲಿ ಅದು ಕಾರ್ಮಿಕ ಅಡಿಯಲ್ಲಿ ನೋಂದಾಯಿತ ಆಗಿದ್ರೂ ಕೂಡ ಯಾವತ್ತು ಪತ್ರಕರ್ತರು ವರದಿಗಾರ ಪರ ಪೇ ಸ್ಲಿಪ್ ಇರ್ಬೋದು, ಇನ್ನಿತರ ಸೌಲಭ್ಯಗಳಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಹಿಂದೆ ಇರೋಂಥ ಅಧ್ಯಕ್ಷಗಳಿಂದ ಹಿಡ್ಕೊಂಡು ಅಟ್ ಪ್ರೆಸೆಂಟ್ ಏನಿದ್ದಾರೆ ಶಿವಾನಂದ್ ತಗಡೂರವರಿಗೆ ಇವತ್ತಿಗೂ ಒಂದು ಪೇ ಸ್ಲಿಪ್ದು ಒಂದು ಧ್ವನಿ ಎತ್ಕೊಂಡ್ಬಿಟ್ಟು ಅವರು ಒಂದು ವೋಟ್ರಿಗಿನ ನಾನು ಏನು ಬೇಕು ಅವ್ರಿಗೆ ಕೇಳಿದಷ್ಟು ನಾನು ಸರೆಂಡರ್ ಆಗ್ತೀನಿ ಅಂತ ಈ ಚಾನಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ತಾವು ಸಾಕಷ್ಟು ಹೋರಾಟಗಳ ಮಧ್ಯೆ ಈ ಕಾರ್ಯನಿರತ ಪತ್ರಕರ್ತರ ವಾಯ್ಸ್ ಮಾಡಬೇಕು, ಇದು ಪತ್ರಕರ್ತರ ಧ್ವನಿಯಾಗಿ ಕೆಲಸ ಮಾಡಬೇಕು, ಪತ್ರಕರ್ತರ ನೋವು ಮತ್ತು ನಲಿವುಗಳನ್ನು ಸರ್ಕಾರದ ಗಮನಕ್ಕೆ ತೊಗೊಂಬರಬೇಕು, ಅವರ ಅಗತ್ಯ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಅನ್ನೋ ಉದ್ದೇಶ, ಮೂಲ ಕಾರಣ ಏನದಕ್ಕೆ ಅಂತ? ಸರ್, ನಾನು ಈ ರಂಗದಲ್ಲಿ ಕಳೆದ 27 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನದೇ ಆದಂಥ ಸ್ಟಾರ್ ಆಫ್ ಬಳ್ಳಾರಿ ಪತ್ರಿಕೆ ಕಳೆದ 26 ವರ್ಷಗಳಿಂದ ನಾನು ನಡೆಸ್ತಾ ಬಂದಿದ್ದೀನಿ. ನನ್ನ ಸಂಪಾದಕತ್ವದಲ್ಲಿ ಅನೇಕ ಬೇರೆ ಬೇರೆ ಪತ್ರಿಕೆಗಳಿಗೆ ಏನಿದೆ, ನಾನು ದಿನಪತ್ರಿಕೆಗಳಿಗೆ ವರ್ಕ್ ಮಾಡಿದ್ದೀನಿ. ಹಿಂದೆ ಕ್ರೈಮ್ ಸ್ಟೋರಿಗೆ ಸಂಬಂಧಪಟ್ಟಂಗೆ ಬಾಲಕೃಷ್ಣ ಕಾಕತ್ಕರ್ ಏನಿದ್ರು ಅದರಲ್ಲಿನೂ ಭಾಳಷ್ಟು ಸ್ಟೋರಿಗಳು ಮಾಡಿಬಿಟ್ಟು ಇಡೀ ರಾಜ್ಯನೇ ಸಂಚಲನ ಮೂಡಿಸೋಂಥ ವರದಿಗಳು ನಾನು ಕೊಟ್ಟಿದ್ದೀನಿ. ಇವೆಲ್ಲವರ ಹಿನ್ನೆಲೆಯಲ್ಲಿ ನಾನೇನು ನೋಡಿದ್ದಪ್ಪ ಅಂತಂದರೆ, ಒಂದು ಸತ್ಯಾಂಶ, ಒಂದು ತಮಗೆಲ್ಲ ಗೊತ್ತಿದೆ ಕಬ್ಬಿನ ಮಿಷನ್ ಹೆಂಗಿದೆ, ಆ ಕಬ್ಬನ್ನು ಯಾವ ರೀತಿ ಓನರ್ಗಳು ಮಿಷನ್ ಮುಖಾಂತರ ಬರೋದೆಲ್ಲ ಜಲ್ಲೆ ಕಂಪ್ಲೀಟ್ ಒಂದಿಷ್ಟು ರಸ ಬಿಡ್ಲಾರಂಗೆ ಯಾವ ರೀತಿ ಹಿಂಡಿ ಇಪ್ಪೆ ಮಾಡ್ತಾರೆ, ಆ ರೀತಿ ನಮ್ಮ ವರದಿಗಾರನ ದುಡಿಸ್ಕೊಳ್ತಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಪೇ ಸ್ಲಿಪ್ ಇಲ್ಲ, ಸ್ಯಾಲ್ರಿ ಇಲ್ಲ, ಮತ್ತೊಂದಿಲ್ಲ. ನೀವೇನಾದರೂ ಮಾಡ್ಕೊಳ್ರಪ್ಪ, ನಮಗೇನು ನಿಮ್ಗೆ ಐಡೆಂಟಿ ಕಾರ್ಡ್ ಕೊಡ್ತೀವಿ, ಇದ್ರ ಮೇಲೆ ನೀವು ದುಡ್ಕೊಂತ ನಮಗೇನಿದೆ ಜಾಹೀರಾತು ಕೊಡೋಣ ಮನೋಭಾವ ಉಳ್ಳಂಥ 80ರಿಂದ 90% ಪತ್ರಿಕೆಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತೀವಿ. ಇವತ್ತು ದೊಡ್ಡ ದೊಡ್ಡ ಪತ್ರಿಕೆ ಕೆಲವು ನಾನು ಹೇಳ್ಬಾರ್ದು ಇದ್ರದ್ದು, ಅಂಥ ಪತ್ರಿಕೆಗಳು ಸಮೇತ ಪಾಪ ಅವ್ರಿಗೆ ಸರ್ಕ್ಯುಲೇಷನ್ ಹೊರೆ ಮಾಡಿ ಒಂದು ಸಣ್ಣ ತಾಲೂಕು ಹೋಬಳಿಯಲ್ಲಿ ನೀವು 100ರಿಂದ 200 ಕಾಪಿ ಹಂಚಬೇಕು, ತಿಂಗಳಿಗೆ ಅಮೌಂಟು ನಮಗೆ ಪೇ ಮಾಡಬೇಕು, ಇಷ್ಟಂತ ಇಡೀ ಗಂಟೆ ಇಡಬೇಕು ಡೆಪಾಸಿಟ್ ಅಂತ. ಈ ರೀತಿ ಒತ್ತಡಗಳ ಜೊತೆಗೆ ಅಸೈನ್ಮೆಂಟ್ಗಳ ಜೊತೆಗೆ ಅವರು ಜೀವನ ನಲಗಿಬಿಟ್ಟು ಅಂಥ ಒಂದು ಸ್ಥಿತಿಯಲ್ಲಿ ಅನೇಕ ಜನ ಈಗಾಗಲೇ ಆ ಟೆನ್ಷನ್ಗೆ ಸತ್ತೋಗ್ಬಿಟ್ಟಿದ್ದಾರೆ. ಪಾಪ ಜೀವನದ ಭದ್ರತೆ ಒಂದೇ ಒಂದು ಇಲ್ಲ. ಮುಂದೆ ಬರ್ತಾ ಕೆಲವು ನಾನು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಒಬ್ಬ ಕನ್ನಡಪ್ರಭ ರಿಪೋರ್ಟ್ರು ನಮ್ಮ ಕಂಪ್ಲಿ ವಿಜಯನಗರ ಜಿಲ್ಲೆ, ನಮ್ಮ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿದ್ದಾರೆ. ಅವರು ಸುಮಾರು 28-30 ವರ್ಷ ಕನ್ನಡಪ್ರಭದಲ್ಲಿ ದುಡಿದ್ರು ಅವ್ರ ಜೀವನ ನೆನೆಸ್ಕೊಂಡ್ಬಿಟ್ಟು ಇವತ್ತಿಗೂ ನಮಗೆ ಪತ್ರಕರ್ತರಂತ ತೊಗೊಂಡಿಲ್ಲ, ಭದ್ರತೆ ಇಲ್ಲ, ಪೆನ್ಷನ್ ಇಲ್ಲ, ಹೆಂಗೆ ಅಂದ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಅವನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ಅದನ್ನು ಹಾಗೆ ತಲೆ ತಿರುಗಿ ಬಿದ್ದುಬಿಟ್ಟು ಅವ್ರನ್ನ ಸುಧಾರಿಸೋಕ್ಕೆ ಅವತ್ತಿನ ದಿನ ಕಂಪ್ಲಿ ಶಾಸಕರಾದಂಥ ಗಣೇಶ್ ಅವರು ಇದ್ದರು, ನಾವಿದ್ವಿ, ಗೆಸ್ಟ್ಗಳೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಸಮೇತ ಅವ್ರನ್ನ ಸುಧಾರಿಸಿ ಮೇಲೆ ಇಳಿಸೋ ತಟ್ಟಿಗೆ 10ರಿಂದ 15 ನಿಮಿಷ ತಂತು. ಆಮೇಲೆ ವಿಚಾರ ಅವ್ರ ಮನಸ್ಸಿಂದ ಹೊರಗಡೆ ಬಂದಾಗೆ ಭಾಳಷ್ಟು ನೋವಾಗಿ ನನಗೆ ಕಣ್ಣಲ್ಲಿ ನೀರೇ ಬಂದಂಥ ಸಂದರ್ಭ ಮನಗಂಡ್ಬಿಟ್ಟು ಇಂಥವು ಇಡೀ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರು ಅನುಭವಿಸಿದ್ರು. ಈ ದಿಕ್ಕಿನಲ್ಲಿ ಹೋಗೋಂಥದ್ದು ಬೇಡ, ಒಂದು ಸ್ಪಷ್ಟವಾದ ಗುರಿ ಹಾಗೂ ಹೋರಾಟ ಹೋಗಲೇಬೇಕಂದ್ಬಿಟ್ಟು
ಇದನ್ನು ಕಾನೂನು ಅಡಿಯಲ್ಲಿ ಕಾರ್ಮಿಕ ಇಲಾಖೆಗೂ ಚಾಟಿ ಬೀಸೋದ್ರ ಮುಖಾಂತರ ಸರ್ಕಾರಕ್ಕೂ ಕಾನೂನು ಚಾಟಿ ಬೀಸೋದ್ರ ಮುಖಾಂತರ ಇರೋದು ಒಂದೇ ದಾರಿ ಅಂತ ಮನಗಂಡು ನಾನು ಈ ಸಂಘಟನೆ ಮಾಡಿ ಹೋರಾಟಕ್ಕೆ ಇಳಿದಿದ್ದೀನಿ ಸರ್. ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಈಗ ಕಾರ್ಯನಿರತ ಪತ್ರಕರ್ತರ ವಯಸ್ಸಿನ ರಾಜ್ಯಾಧ್ಯಕ್ಷ ಕೆಲಸ ಮಾಡಿದ್ರು. ಇದ್ರ ಬಿಫೋರ್ ತಾವು ಹೇಳಿದರೆ ಸ್ಟಾರ್ ಆಫ್ ಬಳ್ಳಾರಿ ಪತ್ರಿಕೆಯನ್ನು ಅದ್ರ ನಡೆಸುವಾಗ ಅದರ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಏನು ಹೇಳ್ತೀರಿ ಸರ್? ಹೇಳ್ಬಾರ್ದು ಸರ್. ಇವತ್ತು ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ನನ್ನ ಒಂದು ರೈಟಿಂಗ್ಸು ಯಾವ ರೀತಿ ಇರ್ತದಂದ್ರೆ, ನಾನೊಂದು ಸಣ್ಣ ಪಾಕ್ಷಿಕ ಪತ್ರಿಕೆ ಒಂದು ಸಿರುಗುಪ್ಪ ತಾಲೂಕಿಂದ ತಂದ್ರೂ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಹಿಂದೆ ಏನು ವಿಜಯನಗರ ಬಳ್ಳಾರಿ ಇತ್ತಲ್ಲ, ಎಲ್ಲಿ ಯಾವ ಆಫೀಸರ್ ನೋಡು, ಯಾವ ರಾಜಕಾರಣ ನೋಡು, ಇಲ್ಲ ಯಾವುದೇ ಆಯ್ತದ ಬಂಗ್ಲೆ ಅಂದ ತಕ್ಷಣ ಬೆವರು ಹಿಡಿತೈತಿ. ಆ ಮಟ್ಟದಾಗಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ನಂದು. ಬಕೆಟ್ ಹಿಡಿಯೋಂಥ ಪರಿಸ್ಥಿತಿ ನಾನು ಯಾವತ್ತೂ ರಾಜ್ಯ ಆಗಿಲ್ಲ, ಅದರ ಅವಸರನೂ ನನಗೆ ಬೇಕಾಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಬೆಳೆದು ಬಂದಿರೋ ದಾರಿ ಸ್ಪಷ್ಟ ಗುರಿಯತ್ತ ಹೊರಟಿದ್ದೀನಿ. ಸಮಾಜದ ಒಂದು ದುಷ್ಟ ಶಕ್ತಿಗಳೇನಿದೆ ಅಂಥವನ್ನ ಕಡಿವಾಣ ಹಾಕಲೇಬೇಕಂತ ಈ ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಬಂದಿನೇ ಹೊರತು ನನ್ನ ಹೊಟ್ಟೆಪಾಡಕ್ಕೋಸ್ಕರ ಯಾವುದೋ ಒಂದು ಇಟ್ಕೊಂಬಿಟ್ಟು ಈ ಒಂದು ಮಾಧ್ಯಮನ ಮಲಿನ ಆಗಂಥ ಒಂದು ವಿಚಾರಕ್ಕೆ ನಾನು ಈ ಲೋಕಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಸರ್. ಈಗ ಸ್ಟಾರ್ ಆಫ್ ಪತ್ರಿಕೆ ಮಾಡೋ ಬಿಫೋರ್ ಸರ್ ತಮ್ಮ ಮೂಲ ಜೀವನ ಶೈಲಿ ಹೇಗಿತ್ತು ಸರ್? ಇದ್ರ ಬರೋಕ್ಕಿಂತ ಮುಂಚೆ ನಾನು ಬೆಂಗಳೂರು KR ಸರ್ಕಲಲ್ಲಿರುವಂಥ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಾನು ವಿದ್ಯಾಭ್ಯಾಸ ಪೂರೈಸಿದವನು. ತದನಂತರ ನಾನು ಓದ್ತಾನೆ ನನ್ನ ಇಂಜಿನಿಯರಿಂಗ್ ಬುಕ್ಸ್ಗಿಂತ ಜಾಸ್ತಿ ಆ ಸಂದರ್ಭದಲ್ಲಿ ಏನು 89 to 94 ಒಳಗಡೆ ರೆಗ್ಯುಲರ್ ಆಗಿ ಬೆಂಗಳೂರು ಲಂಕೇಶ್ ಒಂದು ವಾರ ಬಿಡ್ಲಾರಂಗೆ ನನ್ನ ಬುಕ್ಸು, ನನ್ನ ಸ್ಟಡಿ ಬುಕ್ಸನ್ನು ನಾನು ಹೆಚ್ಚಾಗಿ ಓದೋದಕ್ಕಿಂತ ಜಾಸ್ತಿ ಇವನ್ನ ಒಂದು ಅಕ್ಷರ ಬಿಡ್ಲಾರಂಗೆ ಆ ಮಟ್ಟದಾಗಿ ನನಗೆ ಒಂದು ಆಸಕ್ತಿ ಇತ್ತು. ನನಗೆ ಯಾರು ಇದಕ್ಕೆ ಗಾಡ್ ಫಾದರ್ ಇಲ್ಲ, ಒಂದು ವ್ಯಾಕರಣಾಂಶವಾಗಿ ಬರೆಯೋದು ನನಗೆ ಗೊತ್ತಿಲ್ಲ. ಆಡು ಭಾಷೆಯಲ್ಲಿ ಜನತೆಗೆ ಏನು ಮಾಡಿಸ್ಬೇಕು ಆ ನಿಟ್ಟಿನಲ್ಲಿ ನನಗೆ ಒಲವಾಯಿತು. ಇದ್ರ ಜೊತೆಗೆ ನಮಗೆ ಡಾಕ್ಟರ್ BK ರವಿ ಇವತ್ತೇನು ಕೊಪ್ಪಳ ವೈಸ್ ಚಾನ್ಸಲರ್ ಆಗಿದ್ದಾರೆ, ಅವರು ನನಗೆ ಮಾರ್ಗದರ್ಶನ ತೋರಿ ಬಂಗ್ಲೆ ನೀನು ಇಷ್ಟು ಹಿಂಗೆ ಆಗೋದು ಬೇಡ, ನಾನು ಮೈಸೂರು ಯೂನಿವರ್ಸಿಟಿಗೆ ನಮ್ಮ ಸ್ನೇಹಿತರಿಗೆ ರೆಫರ್ ಮಾಡ್ತೀನಿ, ಅಲ್ಲಿ ಒಂದು ಡಿಪ್ಲೊಮಾ ಇನ್ ಜರ್ನಲಿಸಮ್ ಜಾಯ್ನ್ ಆಗಂತ ಅವರೊಂದು ಮಾರ್ಗದರ್ಶನದಲ್ಲಿ ನಾನು ಡಿಪ್ಲೊಮಾ ಇನ್ ಜರ್ನಲಿಸಮ್ ಮುಗಿಸಿದ ನಂತರ ಸಡನ್ನಾಗಿ ನಾನು ಅದು ಮುಗಿದ ತಕ್ಷಣ ಒಂದು ಟೈಟಲ್ಗೆ ಅಪ್ಲೈ ಮಾಡಿದೆ ನಾನು ಡೆಲ್ಲಿಗೆ. ಆ ಟೈಟಲ್ ಅಪ್ಲೈ ಮಾಡಿ ಒಂದೇ ತಿಂಗಳಿಗೆ ನನ್ನ ಟೈಟಲ್ ಕ್ಲಿಯರ್ ಆಗಿ ಬಂತು. ಆ ಒಂದು ಹಿನ್ನೆಲೆಯಾಗಿ ಈ ಫೀಲ್ಡಲ್ಲಿ ಬರ್ತಾ ಸ್ಟಾರ್ಟಿಂಗ್ ಒಂದು 2-3 ಇಶ್ಯೂ ಭಾಳಷ್ಟು ದುಸ್ತರ ಹಾಗೂ ಪತ್ರಿಕೆ ಹೊರಗಡೆ ತರಲಾರ್ದಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾವಾಗ ಒಂದು ಸಲ ನಾನು ನಗ್ನ ಸತ್ಯ ಕಂಡುಕೊಂಡು ಭ್ರಷ್ಟಾಚಾರಗಳನ್ನ ಬಯಲಿಗೆಳಕ್ಕೆ ಶುರು ಮಾಡಿದ್ನೋ, ಎಲ್ಲ ಕಡೆ ಆ ರೀತಿ ಪತ್ರಿಕೆ ಜೊತೆಗೆ ನನ್ನ ಪತ್ರಿಕೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋ ಜೊತೆಗೆ ನಾನು ಹಂತವಾಗಿ ಮೇಲೆ ಬಂದೆ ಸರ್. ಓಕೆ ಸರ್. ಈಗ ಮುಂದಿನ ಈ ಕಾರ್ಯನಿರತ ಪತ್ರಿಕೆ ಸಂಘದ ವಾಯ್ಸ್ನ ದೇಶಗಳು ಸರ್? ಸರ್ ಏನಿಲ್ಲ, ನನ್ನ ಸ್ಪಷ್ಟ ನೋಡಿ, ಇವತ್ತು ನನಗೆ 57 ವರ್ಷ. ನನಗೇನು ಆಗಬೇಕಾಗಿಲ್ಲ. ದೇವರು ನಾನು ಇಲ್ಲಿವರೆಗೆ ಪರಿಶ್ರಮ ಪಟ್ಟಿರೋದ್ರಿಂದ ಊಟ ಮಾಡೋದಕ್ಕೆ ಇರೋದಕ್ಕೆ ಯಾವುದು ಕೊರತೆ ಇಲ್ಲ, ನೆಮ್ಮದಿ ಆಗಿದ್ದೀನಿ. ಜೊತೆಗೆ ನನ್ನ ಮಕ್ಕಳನ್ನು ಒಂದು ಉನ್ನತ ವ್ಯಾಸಂಗ ಮಾಡಿ ಅವ್ರ ಪಾಡಿಗೆ ಅವ್ರು ತಮ್ಮ ಕಾಲ ಮೇಲೆ ನಿಲ್ಲಂಥ ಪರಿಸ್ಥಿತಿಗೆ ಬಂದ. ನಾನು ಯಾರಿಗೂ ಸಾಕಂಥದ್ದೇನಿಲ್ಲ ಇವಾಗ. ಇಂಥ ಸಂದರ್ಭದಲ್ಲಿ ರಾಜ್ಯದ ಪತ್ರಕರ್ತರ ಸ್ಥಿತಿಗತಿ ನೋಡಿ ನನಗೆ ಯಾಕೋ ಭಾಳಷ್ಟು ನೋವಾಗಿಬಿಟ್ಟು, ಇದು ಮುಂದೆ ಈ ರೀತಿ ಆಗಲೇಬಾರ್ದು, ಯಾವುದೋ ಒಂದು ರೂಪದಲ್ಲಿ ಒಂದು ದಿಟ್ಟವಾದ ನಿರ್ಧಾರ ತೊಗೊಂಬಿಟ್ಟು ನನ್ನ ಪ್ರಾಣವನ್ನು ಮುಡಿಪಾಗಿಟ್ಟು ಇವತ್ತು ಸರ್ಕಾರಗಳನ್ನಿರ್ಬೋದು, ಜೊತೆಗೆ ಇವತ್ತು 800 ಪತ್ರಿಕೆಯ ಮಾಲೀಕರು ಏನಿದ್ದಾರೆ ಬಂಡವಾಳಶಾಹಿಗಳು, ಅವ್ರನ್ನೂ ನಾನು ಎದುರಾಕೊಂಡಿದ್ದೀನಿ. ಮುಂದೆ ನನ್ನ ಪರಿಸ್ಥಿತಿ ಏನಂತ ಗೊತ್ತಿದ್ದನು, ಒಂದು ದುಸ್ಸಾಹಸ ಕೈ ಹಾಕ್ಬಿಟ್ಟು ಇವತ್ತು 16,000 ಪತ್ರಕರ್ತರ ಒಂದು ಕ್ಷೇಮಾಭಿವೃದ್ಧಿಗೆ ಅವರ ಹಿತಕ್ಕಾಗಿ ನನ್ನ ಪ್ರಾಣ ಮುಡಿಪಾಗಿಟ್ಬಿಟ್ಟು ದಿಟ್ಟತನದಿಂದ ಈ ಹೋರಾಟ ಸಾಕ್ತಾ ಕಳೆದ ವರ್ಷ ಏನು ನಾನು ಕಾನಿಪ ಧ್ವನಿ ಏನು ಶುರು ಮಾಡಿದ್ದೀನೋ, ಈ ಒಂದೇ ವರ್ಷದಲ್ಲಿ ರಾಜ್ಯದ ಉದ್ದಗಲಕ್ಕೂ ನನ್ನ ಸಂಘ, ನನ್ನ ಸಿದ್ಧಾಂತ, ನನ್ನ ನಡೆ ಏನಂದ್ಬಿಟ್ಟು ಪ್ರತಿಯೊಬ್ಬ ಪತ್ರಕರ್ತರು ಸೂಕ್ಷ್ಮವಾಗಿ ಗಮನಿಸುತ್ತಾ ನನಗೆ ಬೆಂಬಲವಾಗಿ ಇವತ್ತು ನಿಲ್ತಾ ಇದ್ದಾರೆ ಸರ್. ಈಗ ತಾವು ಕಾನಿಪ ಧ್ವನಿ ಹುಟ್ಟಾಕಿದ್ರಿ. ಕಾನಿಪ ಧ್ವನಿ ಪತ್ರಕರ್ತರ ಒಂದು ಶ್ರೇಯವಿದ್ದಾಗ ಮತ್ತು ಪತ್ರಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಅದರ ಹಿಂದೆ ಆಪಾದನೆಗಳು ಕೂಡ ಸಾಕಷ್ಟಿದೆ. ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಯಾವುದೇ ಪತ್ರಿಕೆಯಲ್ಲಿ ಬರೆದಿಲ್ಲ, ಯಾವುದೇ ಪತ್ರಿಕೆಯನ್ನು ನಡೆಸಿಲ್ಲ, ಅನುಭವ ಅವ್ರಿಗೆ ಐತನೋ ಅಂತಕ್ಕಂಥದ್ದು ಕೆಲವೊಂದು ವಿಷಯಗಳು ಗಮನಕ್ಕೆ ಬರ್ತಾ ಇದೆ. ಅದಕ್ಕೇನು ಹೇಳ್ತೀರಿ ಸರ್? ಸರ್, ನನ್ನ ಫೇಸ್ಬುಕ್ ನೋಡಿದರೆ ನಾನು ಎಷ್ಟು ಪತ್ರಿಕೆಗಳು ಬಂದವು ಅಂತ ನಿಮಗೆ ಸಿಗುತ್ತೆ. ಒಂದು,
ನನ್ನ ಹತ್ರ ಈ 26 ವರ್ಷಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಇಶ್ಯೂನ ನಾನು ಫೈಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ದೊಡ್ಡ ನನ್ನ ಮೇಲೆ 5 ಸಲ ಮರ್ಡರ್ ಅಟೆಂಪ್ಟ್ ಆಗಿದೆ. ಯಾವ ಕಾರಣಕ್ಕಾಗಿತ್ತು ಅಂದರೆ ಅಂಥಂಥ ರಾಜಕಾರಣಿಗಳನ್ನ ಅಂಥಂಥ ಅಧಿಕಾರಿಗಳನ್ನ ನಾನು ಮುಟ್ಟಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿರೋದ್ರಿಂದನೇ ಇವೆಲ್ಲವೂ ನನಗೆ ಬಂದಿದ್ದಾವೆ ಬಳುವಳಿಯಾಗಿ ಹೊರತು ಇವತ್ತು ನಾನು ಪತ್ರಿಕೆನೇ ಬರೆದೇ ಇದ್ರೆ ನನಗೆ ಶತ್ರುಗಳು ಯಾಕೆ ಹುಡುಗಿ ಅಂತಾರೆ. ಇದು ವಾಸ್ತವಾಂಶ. ಓಕೆ ಸರ್, ಇವತ್ತು ತಾವು ಹೋದ ವರ್ಷನೂ ಕೂಡ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಮಾಡಿದ್ರಿ. ಆ ಸಮ್ಮೇಳನದ ಮುಖಾಂತರ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರಿ. ಅದರಲ್ಲಿ ಎಷ್ಟು ಬೇಡಿಕೆಗಳು ಈಡೇರಿದಾವು? ಸರ್, ಯಾವ ಬೇಡಿಕೆ ಈಡೇರಿಲ್ಲ. ಇವತ್ತು ಏನಾಗಿದೆ ಅಂದರೆ ಸರ್ಕಾರಗಳು ಎಮ್ಮೆ ಚರ್ಮ ಇದ್ದಂಗೆ ಸರ್. ಅಷ್ಟು ಈಸಿಯಾಗಿ ಒಂದೇ ಹೋರಾಟಕ್ಕೆ ಇಲ್ಲ ನಮ್ಮ ಮಾತಿಗೆ ಸರ್ಕಾರಗಳು ಮಣಿಯುವಂಥ ಸಂದರ್ಭ ಇವತ್ತು ಬಹಳ ಕ್ಷೀಣಿಸ್ತಾ ಇದೆ. ಹೋರಾಟಗಳು ಅನ್ನೋದು ನಿರಂತರ ಇದ್ಬಿಟ್ಟು ಇದು 1 ತಿಂಗಳು ಇಲ್ಲ 1 ವರ್ಷದಲ್ಲಿ ಬಗೆಹರಿಯಂಥ ಸಮಸ್ಯೆಗಳಲ್ಲ. ಇವನ್ನೆಲ್ಲ ಮನಗಂಡು ಇವತ್ತು ನಾವು 100 ವರ್ಷ ಹೋರಾಟ ಮಾಡಿದನು ಮಾಡ್ತಾನೇ ಇರು ಅಂತ ಹೇಳ್ತಾರೆ ಹೊರತು ಯಾವುದೇ ಸಿ ಎಮ್ಗಳು ಇರಲಿ ಸರ್ಕಾರಗಳು ಇಮ್ಮಿಡಿಯೇಟಾಗಿ ನಮಗೆ ಸ್ಪಂದನೆ ಮಾಡಿ ನಮಗೆ ರೆಡ್ ಕಾರ್ಪೆಟ್ ಹಾಕಿ ತಾಂಬೂಲ ಕೊಟ್ಬಿಟ್ಟು ನಿಮ್ಮ ಬೇಡಿಕೆ ಈಡೇರಿಸ್ತಂತ ಯಾರೂ ಬರಲ್ಲ. ಆ ಹಾದಿ ಭಾಳಷ್ಟು ದುರ್ಗಮ ಇದೆ ಅಂತ ನನಗೂ ಗೊತ್ತಿದೆ. ಅದಕ್ಕೆ ಹಂತವಾಗಿ ಇವತ್ತು ಹೋರಾಟಗಳು ರೂಪಿಸ್ತಾ ಅದಕ್ಕೇನೇನಿದೆ ಪೂರಕ ದಾಖಲೆಗಳನ್ನ ರೆಡಿ ಮಾಡಿಬಿಟ್ಟು ಮುಂದಿನ ನಡೆ ಕಾನೂನು ನಡೆ ಅನ್ನೋ ರೀತಿಯಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನ ವಿರುದ್ಧ ನಾಳೆ ಜನವರಿವರೆಗೆ ಇವತ್ತು ಮುನಿಯಪ್ಪವ್ರು ಏನು ನನಗೆ ಮಾತು ಕೊಟ್ಟಿದ್ದಾರೆ ಅಲ್ಲಿವರೆಗೆ ಕಾದು ಬಜೆಟ್ವರೆಗೆ ಕಾದ ನಂತರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆಗ್ತಾಯಿದ್ದೀನಿ. ಕಾರಣ ಇಷ್ಟೇ, ಇವತ್ತು ಮಹಿಳೆಯರು ಮಂಗಳಮುಖಿಯರಿಗೆ ಇವತ್ತು ಅವ್ರು ಬೇಡ ಅಂದರೂ ರಾಜ್ಯಾದ್ಯಂತ ಓಡಾಡೋಕ್ಕೆ ಆ ರೀತಿ ಕೊಟ್ಟಿದ್ರು. ಇವತ್ತು ಪತ್ರಕರ್ತರು ಅನೇಕ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಒಂದು ಫ್ರೀ ಬಸ್ ಪಾಸ್ ಕೊಡಿ ಅಂತ ಸುಮಾರು ವರ್ಷಗಳ ಹೋರಾಟ ಇದ್ದರೂ ಇದು ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಸ್ತಾ ಇಲ್ಲ. ಜೊತೆಗೆ ಇವತ್ತು ಪತ್ರಕರ್ತರು ನಾವು ಕೇಳಿದ್ರೆ ರಾಜ್ಯಾದ್ಯಂತ ಬೇಡ ಆಯಾ ಜಿಲ್ಲಾ ಪೂರ್ತಿ ಕೊಡಂದ್ರೂ ಇವತ್ತು 14 ಬಜೆಟ್ ಮಂಡಿಸಿದಂಥ ಸಿದ್ದರಾಮಯ್ಯ ಅವರು ಸಾಮಾಜಿಕ ಅರಿಕಾರತನ ಅಂತ ಒಂದು ಕಡೆ ಹೇಳ್ತಾರೆ. ಇದೇನಾ ಸಾಮಾಜಿಕ ಅರಿತಾರ್ಥನ? ನಿನ್ನ ನಿಜವಾದ ಸಾಮಾಜಿಕ ಅರಿತನ ಏನಂದ್ಬಿಟ್ಟು ನಾನು ಕೋರ್ಟ್ನಲ್ಲಿ ಇವೆಲ್ಲ ಕೇಸ್ ದಾಖಲು ಮುಖಾಂತರ ಇಡೀ ರಾಜ್ಯಕ್ಕೆ ಏನಂತ ನಾನು ಖಂಡಿತ ತೋರಿಸ್ಕೊಡ್ತೀನಿ. ಒಂದು ನ್ಯಾಯದ ನಿಟ್ಟಿನಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ನನಗೆ ಖಂಡಿತ ಜಯ ಇದೆ ಅಂದ್ಕೊಂಡ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಕಾರ್ಯನಿರತ ಪತ್ರಕರ್ತರ ಸಂಘ ಆಲ್ರೆಡಿ ಕರ್ನಾಟಕದಲ್ಲಿ ಇತ್ತು. ಸೊ ಈ ಕಾರ್ಯನಿರತ ಪತ್ರಕರ್ತರ ವಾಯ್ಸನ್ನು ಹುಟ್ಟು ಹಾಕೋದು ಅವಶ್ಯಕತೆ ಇತ್ತಾ? ಸರ್, ಇವಾಗ ನನಗೆ ಬೇಕಾದಂಥ ವೇದಿಕೆ ನನ್ನ ವಾಯ್ಸಿಗೆ ತಕ್ಕಂಗೆ ಬೆಂಬಲ ಅಲ್ಲಿ ಸಿಗಲಿಲ್ಲ. ಇವತ್ತು ನೋಡಿ KUWJಯಲ್ಲಿ 2018ರಲ್ಲಿ ಏನು ಎನ್ ರಾಜು ಅನ್ನೋ ವ್ಯಕ್ತಿ 56 ಲಕ್ಷದ ಒಂದು ಆರೋಪದಲ್ಲಿ ದುಡ್ಡು ತಂದಿರೋಂಥ ಒಂದೇನಿದೆ ದೊಡ್ಡ ಮಟ್ಟದ ಆರೋಪ ಬಂದಂಥ ಸಂದರ್ಭದಲ್ಲಿ ಇವತ್ತು ಇದೇ ತಗಡೂರು ಪ್ರಧಾನ ಕಾರ್ಯದರ್ಶಿ ಲೋಕೇಶು BV ಎಲ್ಲರೂ ಇದ್ರೂ ತುಟಿ ಪೀಠಕ್ಕೆ ಅನ್ನಲಾರ ಬಾಯಿ ಬಿಸಲಾರ್ದೇ ಮೌನವಾಗಿದ್ದಂಥ ಸಂದರ್ಭದಲ್ಲಿ ನಾನು ಬಳ್ಳಾರಿ ಜಿಲ್ಲಾಧ್ಯಕ್ಷ ಆಗಿದ್ದೆ. ಅವಾಗ ಅಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ 3 ತಿಂಗಳು ಹಗಲು ರಾತ್ರಿ ಕುಂತು ದಾಖಲೆಗಳನ್ನು ಕ್ರೋಢೀಕರಿಸಿ ಒಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲಿಂದ ಕಮಿಷನರ್ವರೆಗೆ ಪಿಟಿಷನ್ ಕೊಟ್ಕೊಂಡ್ಬಿಟ್ಟು ಅಲ್ಲಿ ಆಗ್ತಾ ಇದ್ದರೆ PCR ಪ್ರೈವೇಟ್ ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕನ್ನೋ ಒಂದು ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಜೊತೆ ಏನು ಸ್ವಾತಂತ್ರ್ಯ ಹಿರಿಯ ಹೋರಾಟಗಾರರಿದ್ದ ದೊರೈಸ್ವಾಮಿ ಅವರು ನನ್ನ ಕೆಲವು ಪ್ರತಿಯೊಂದು ನಾನು ಅಪ್ಡೇಟ್ ಫೇಸ್ಬುಕ್ಕು ವಾಟ್ಸಪ್ಪಿಗೆ ಅದನ್ನು ನೋಡಿಬಿಟ್ಟು ನನ್ನ ಕರೆಸಿ ನಾನು ನಿನ್ನಿಂದೆ ನಿಲ್ತೀನಿ ಅಂದ್ಬಿಟ್ಟು ಅವರು ಹೋಗಿ DCPಗೆ ಆವಾಜ್ ಹಾಕಿ ಇದು ಮಾಡಿದ ನಂತರ ರಾಜು ಅನ್ನೋ ವ್ಯಕ್ತಿ ಮೇಲೆ FIR ಆಗಿರೋದು KUWJನಲ್ಲಿ ಒಂದು ಕಪ್ಪು ಚುಕ್ಕಿ. ಇವತ್ತು ಅಂಥ ಸಂದರ್ಭದಲ್ಲಿನೂ ಇವತ್ತು ಇಷ್ಟೆಲ್ಲ ಮಾಡಿ ನನ್ನ ಧೈರ್ಯ ದಿಟ್ಟದೆ ಇದಾದ ಮೇಲೆ ರಾಜು ಅನ್ನೋ ವ್ಯಕ್ತಿ ಯಾವಾಗ ಅದು FIR ಆಯಿತು ಆ ಸ್ಥಾನದಿಂದ ರಾಜೀನಾಮೆ ಕೊಟ್ಟ ನಂತರ ಆ ಸ್ಥಾನಕ್ಕೆ ಇಂದಿನ ಬಾಗಿಲಿನಿಂದ ಬಂದು ಇವತ್ತೇನು ಆಳ್ವಿಕೆ ನಡ್ತಾರಲ್ಲ ಶಿವಾನಂದನ ದೊಡ್ಡ ಮಟ್ಟದ ತಗಡೂರು ಹಿರಿಮೆ ಇದೊಂದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ತಾವು ಈ ಸಂಘಟನೆಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಸೊ ಇದರ ಹಿಂದೆ ನೀವು ಪತ್ರಕರ್ತರಿಗೆ ಈ ಸೌಲಭ್ಯಗಳನ್ನು ಒದಗಿಸಿಕೊಡಲೇಬೇಕು, ಇವ್ರಿಗೆ ನಾವು ನಿವೇಶನ ಆಗಲಿ ಇನ್ಶೂರೆನ್ಸ್ ಆಗಲಿ ಮತ್ತು ಬಸ್ ಪಾಸ್ ಆಗಲಿ ಇವು ಮಾಡಬೇಕು ಅಂತಕ್ಕಂಥದ್ದು ಅವರು ಬೇಡಿಕೆಗಳು ಆಗಿತ್ತು. ಯಾವುದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಇದ್ದು. ಸೊ ಅವೇ ಬೇಡಿಕೆಗಳನ್ನು ಕೂಡ ತಾವು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ. ಸೊ ಅವರ ಹೋರಾಟಕ್ಕೂ ನಿಮ್ಮ ಹೋರಾಟಕ್ಕೂ ಏನು ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಇಷ್ಟೇ ನೋಡಿ, ಇವತ್ತು ನಾನು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಟ್ಟು ಇವತ್ತು ಕಾರ್ಮಿಕ ಅಡಿಯಲ್ಲಿ ನೋಂದಾಯಿತ ಆಗಿದ್ದಂಥ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ಯಾವತ್ತೂ ಕಾರ್ಮಿಕರ ಪರ ವರದಿಗಾರ ಪರ ಧ್ವನಿ ಎತ್ತಿಲ್ಲ. ಇವತ್ತು ನಾನು ನೇರವಾಗಿ ಬಂಡವಾಳಶಾಹಿಗಳಿಗೆ ಈಗ ಆಲ್ರೆಡಿ ನಾನು ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ಲೆಟ್ರ್ ಕೊಟ್ಬಿಟ್ಟು ಇವತ್ತು 800 ಅಧಿಕ ಪತ್ರಿಕೆಗಳಿಗೆ ಇವತ್ತು ಎಲ್ಲ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಕಡೆಯಿಂದ ನೋಟಿಸ್ ಇವತ್ತು ಸರ್ವ್ ಆಗ್ತಾ ಇದೆ.
ನನ್ನ ಲೆಟ್ರ್ ಮೇಲೆ. ಇವತ್ತು ಒಂದೇ ಒಂದು ಪೇ ಸ್ಲಿಪ್ ಕೊಡ್ರಿ, ಅವರಿಗೆ ಒಂದು ಮಜೀತಿಯ ವೇಸ್ಟ್ ಬೋರ್ಡ್ ಇಂಪ್ಲಿಮೆಂಟ್ ಮಾಡಿ ಅಂತ ಇವತ್ತು ತಗಡೂರು ಏನಾದರೂ ವಾಯ್ಸ್ ರೈಸ್ ಮಾಡಿದಾನಂದರೆ ನಾನು ಇವತ್ತೇ ಸಂಘಟನೆಯಿಂದ ನಿರ್ಗಮಿಸಿಬಿಟ್ಟು ಮನೆಗೆ ಹೋಗ್ತೀನಿ. ಯಾಕಂದರೆ ಅವರಿಗೆ ಧ್ವನಿ, ಯಾಕಂದರೆ ಇವತ್ತೊಂದು ಬಂಡವಾಳಶಾಹಿಗಳ ಕೈಯಲ್ಲಿ ಅವರು ಕೆಲಸ ಮಾಡ್ತಿದ್ರು. ಅದರ ವಿರುದ್ಧ ಇವರು ಧ್ವನಿ ಎತ್ತಿದ್ದೇ ಆಯ್ತಂದರೆ ಒಂದೇ ಸೆಕೆಂಡಿನಲ್ಲಿ ಇವರು ಉಚ್ಚಾಟನೆಯಾಗಿ ಹೊರಗಡೆ ಬರ್ತಾರೆ, ರೋಟಿಗೆ ಬೀಳ್ತಾರೆ. ತಾವು ತಮ್ಮ ಜೀವನ ಭದ್ರತೆಗಾಗಿ ಇಟ್ಕೊಂಡಿದ್ದಾರೆ ಹೊರತು ಹೆಸರಿಗೆ ಸಂಘ. ಇವತ್ತು ಪತ್ರಕರ್ತರ ಸಮಾಧಿಗಳ ಮೇಲೆ ಯಾವುದೇ ಸಂಘಟನೆಯವರು ನಾವು ಸೌದಾ ಕಟ್ಟಂಥ ಕೆಲಸ ಆಗಬಾರ್ದು. ಅವ್ರು ಏನೋ ಭಾಳಷ್ಟು ಆಸೆಗಳು ಇಟ್ಕೊಂಡಿರ್ತಾರೆ, ನಿರೀಕ್ಷೆಗಳಿದೆ, ಅದನ್ನು ಹುಸಿ ಮಾಡೋಂಥ ಕೆಲಸ ಯಾವ ನಾವು ಸಂಘಟನೆಯವರು ದಯಮಾಡಿ ಮಾಡಬಾರ್ದು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ, ರಾಜ್ಯದಲ್ಲಿರೋಂಥ ಎಲ್ಲ ನಾವು ಸಂಘಟನೆಕಾರ ಮುಖಂಡರುಗಳು ಒಂದಾಗಿ ನಾವು ದಿಟ್ಟತನದಿಂದ ಹೋರಾಟ ಮಾಡಿದರೆ ಸರ್ಕಾರ ಒಂದು ತಿಂಗಳೊಳಗಡೆ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಇದನ್ನು ಬೇಡಿಕೆಗಳು ಎಲ್ಲವನ್ನು ಈಡೇರಿಸ್ತಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್. ಸರ್, ಈಗ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಸಂಪಾದಕರಾಗಿ, ಪತ್ರಕರ್ತರಾಗಿ ತಾವು ಹೇಳಿದ್ರಿ ಹಾಯ್ ಬೆಂಗಳೂರು ಸಾಹಿತ್ಯವನ್ನು ಓದ್ಕೊಂಡು ಬೆಳೆದ್ವಿ ಅಂತೇಳಿ. ಈ ಹಾಯ್ ಬೆಂಗಳೂರು ಸಾಹಿತ್ಯದ ಬಗ್ಗೆ ಏನಾರ ಒಂದೆರಡು ಮಾತು ಹೇಳ್ಬೇಕಂದ್ರೆ ಏನು ಅನಿಸ್ತದೆ ಸರ್? ನಾನು ಹೇಳೋದಿಷ್ಟೇ, ರವಿ ಬೆಳಗೆರೆ ನಮ್ಮ ಜಿಲ್ಲೆಯವರು ಆದ್ರೂ ಅವರ ಒಂದು ಕ್ರಿಯೇಟಿವಿಟಿ ರೈಟಿಂಗ್ ಏನಿದೆಲ್ಲ, ಹಿಂದೆ ರೌಡಿಸಮ್ ಬಗ್ಗೆ ಇರ್ಬೋದು, ಲವ್ ಸ್ಟೋರಿಗಳ ಬಗ್ಗೆ ಇರ್ಬೋದು, ಇನ್ನಿತರ ನಕ್ಸಲೈಟ್ಸ್ ಬಗ್ಗೆ ಓದಂಥ ಭಾಳಷ್ಟು ನಾನು ಪ್ರಭಾವ ಬೀರಿ ಆ ಮಟ್ಟದಾಗಿ ಅವ್ರ ಬಗ್ಗೆ ನನಗೆ ಕಾಳಜಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಆ ಮನುಷ್ಯ ಇವತ್ತು ಮನಸ್ಸು ಮಾಡಿದ್ರೆ ಇಡೀ ಪತ್ರಿಕೋದ್ಯಮಿಗೆ ಏನು ಬೇಕೋ ಒಂದು ಸಂಜೀವನಿ ಆಗಿ ಕೊಡಿಸ್ಬೋದಾಗಿತ್ತು. ತನ್ನ ಸುಖದ ವಿಲಾಸಕ್ಕೆ ತನ್ನ ರೈಟಿಂಗ್ ಇಟ್ಕೊಂಡೇ ಹೊರತು ಯಾವುದೇ ಪತ್ರಕರ್ತರ ಬಗ್ಗೆ ಆಗಲಿ ಸಮಾಜಮುಖಿ ಕೆಲಸಗಳು ಯಾವುದು ಮಾಡಲಿಲ್ಲ. ಸ್ಕೂಲ್ ಮಾಡಿದ್ದಾನೆ, ತನ್ನ ಹಿತಕ್ಕೆ ತನ್ನ ಆದಾಯಕ್ಕೆ ಮಾಡದೆ ಹೊರತು ಸಮಾಜದಲ್ಲಿ ಯಾವ ಅಂತ ಕುರು ಬಿಟ್ಬಿಟ್ಟು ಅಂಥ ಮಟ್ಟದ ಕಾರ್ಯ ಯಾವುದು ಮಾಡಿಲ್ಲ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್. ಸರ್, ಈಗ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ನಾವು ರಾಜ್ಯಾಧ್ಯಕ್ಷರಾಗಿ ನೋಡೋದಕ್ಕಿಂತ, ಪತ್ರಕರ್ತ ಆಗಿ ನೋಡೋದಕ್ಕಿಂತ, ಅಥವಾ ಸಂಪಾದಕರಾಗಿ ನೋಡೋದಕ್ಕಿಂತ ಅದ್ರ ಹಿಂದಿನ ಒಂದಿಷ್ಟು ಮೆಲುಕು ಹಾಕಬೇಕಂದ್ರೆ ಜೀವನದ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಬಾಲ್ಯದಿಂದ ನಾನೊಬ್ಬ ಕ್ರೀಡಾಪಟು. ರಾಜ್ಯ ಮಟ್ಟದಲ್ಲಿ ನಾನು ಪ್ಲೇಸ್ಮೆಂಟ್ ಮಾಡಿ ನ್ಯಾಷನಲ್ಗೂ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದ್ರ ಜೊತೆಯಾಗಿ ನಾನೊಬ್ಬ ಒಂದು ಕರೋಕೆ ಸಿಂಗರ್ ಆಗಿನೂ ನಾನು ಗುರುತಿಸ್ಕೊಂಬಿಟ್ಟು ಆ ಒಂದು ಫೀಲ್ಡಲ್ಲಿನೂ ನಾನಿದ್ದೀನಿ. ಆಮೇಲೆ ಹೆಚ್ಚಾಗಿ ನಾನು 2,500 ಸಾಮೂಹಿಕ ಮದುವೆಗಳನ್ನು ಬಡ ಜನತೆಗೆ ಅವ್ರು ಏನು ಕಷ್ಟ ಬಿದ್ದು ಇವತ್ತು ಮದುವೆ ಮಾಡಬೇಕಾದಾಗ ಸಾಲ ಸೂಲ ಮಾಡಿ ಜೀತ ಪದ್ಧತಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಚಾಲನೆ ಇದ್ದಂಥ ಸಂದರ್ಭದಲ್ಲಿ ಈ ಜೀತ ಪದ್ಧತಿ ಹೋಗ್ಬೇಕು, ಅವ್ರಿಗೆ ಆಸರೆ ಆಗ್ಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ವರ್ಷ ನನ್ನ ಪತ್ರಿಕೆ ವಾರ್ಷಿಕೋತ್ಸವಕ್ಕೆ ಪ್ರತಿ ವರ್ಷ 100ರಿಂದ 150 ಮದುವೆಗಳು ಮಾಡಿಬಿಟ್ಟು ಕಳೆದ 20 ವರ್ಷದಲ್ಲಿ 2,500 ಸಾಮೂಹಿಕಗಳ ಮದುವೆ ಮಾಡೋದ್ರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹದ ಜೊತೆಗೆ ಒಂದು ಕ್ಯಾಶ್ ಅವಾರ್ಡ್ ಜೊತೆಗೆ ಅವರಿಗೆ ದೊಡ್ಡ ಮಟ್ಟದಾಗಿ ಸತ್ಕಾರ ಮಾಡೋಂಥ ಕೆಲಸ ಸುಮಾರು 2,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ, ಇನ್ನು 2,000 ಸಾಧಕರನ್ನ ಗುರುತಿಸ್ಬಿಟ್ಟು ತೆರೆಮರೆ ಇರೋಂಥ ಸಾಧಕರನ್ನ ಗುರುತಿಸ್ಬಿಟ್ಟು ಅವರಿಗೂ ದೊಡ್ಡ ಮಟ್ಟದಾಗಿ ಪ್ರೋತ್ಸಾಹ ಮಾಡಿರೋದು ಇದು ನನ್ನ ಒಂದು ಹಿನ್ನೆಲೆ ಇರೋಂಥ ಬ್ಯಾಕ್ಗ್ರೌಂಡ್ಸ್. ಓಕೆ ಸರ್. ಸರ್, ಪತ್ರಿಕಾ ರಂಗದಲ್ಲಿ ತಾವು ಅನುಭವಿಸಿರ್ತಕ್ಕಂಥ ಕಷ್ಟಗಳಿರ್ಬೋದು, ದುಃಖ ಇರ್ಬೋದು, ಚಾಲೆಂಜಸ್ ಏನಾದರೂ ಇದೆಯಾ ಸರ್? ಭಾಳಷ್ಟು ಚಾಲೆಂಜ್ಗಳು ಸರ್. ಏನಾಗಿದ್ದಾವೆ ಅಂದರೆ, ನನ್ನ ಮೇಲೆ ಇವತ್ತು ರಾಜ್ಯದಲ್ಲಿ ರವಿ ಬೆಳಗೆರೆಯಿಂದ ಹಿಡ್ಕೊಂಡು ಲಂಕೇಶ್ ಪತ್ರಕರ್ತರವರೆಗೆ ನಾನು ಹೇಳೋದಿಷ್ಟೇ, ಅವ್ರ ಮೇಲೆ ಕೇಸ್ ಇದಾವೆ ನಿಜ, ಭಾಳಷ್ಟು 100 ಕೇಸ್ ಇರ್ಬೋದು. ಯಾವ ಕೇಸ್ ಇದೆ ಅವ್ರ ಮೇಲೆ? ಡೆಫಾರ್ಮೇಷನ್ ಕೇಸ್ ಬಿಟ್ಟರೆ ಇನ್ಯಾವುದು ಕೇಸ್ ಇಲ್ಲ. ಅದೇ ಬಂಗ್ಲೆ ಮಲ್ಲಿಕಾರ್ಜುನ್ ಮೇಲೆ ಇವತ್ತು ನನ್ನ ಹತ್ತಿಕ್ಬೇಕು, ನನ್ನ ರೈಟಿಂಗ್ ಹತ್ತಿಕ್ಬೇಕು, ನನ್ನ ಧ್ವನಿ ಹತ್ತಿಕ್ಬೇಕು ಅಂದ್ಬಿಟ್ಟು ನನ್ನ ಮೇಲೆ ಸುಮಾರು 13 ಕ್ರಿಮಿನಲ್ ಕೇಸ್ ನನ್ನ ಮೇಲೆ ಫೈಲ್ ಆಯಿತು. ಜೊತೆಗೆ 5 ಸಲ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿರೋದು ಇವತ್ತಿಗೆ FIRಗಳು ದಾಖಲೆಗಳಿದ್ದಾವೆ. ಇವತ್ತು ವಾರ್ತಾ ಅಧಿಕಾರಿಗೆ ನಾನು ಹೋಗಿ ಕೆಲವು ಮಾಹಿತಿ ಹಕ್ನಲ್ಲಿ ಅಕ್ರಿಡೇಷನ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡು ಅಂತಂದರೆ ಅಲ್ಲಿ ನಮ್ಮ ಕೆಲ ಮಾಧ್ಯಮದ ಚಾನಲ್ನವರು ದಿನಪತ್ರಿಕೆಯವರು ಸೇರಿಬಿಟ್ಟು ವಾರ್ತಾಧಿಕಾರಿ ಸೇರಿಬಿಟ್ಟು ನನ್ನ ಮೇಲೆ 353 ನಮೂದು ಮಾಡಿದರು. ಅದು ಸುಮಾರು ದಿನ ನಡೆದ್ಬಿಟ್ಟು ಮತ್ತೆ ಕೊನೆ ಹಂತದಾಗಿ ಅದಕ್ಕೆ ಸಾಕ್ಷ್ಯಾಧಾರ ಕೊರತೆಯಿಂದ ಆ ಕೇಸೆಲ್ಲ ಬಿಡುಗಡೆ ಆಯಿತು. ಇದೇ ರೀತಿ ಸುಮಾರು ಕ್ರಿಮಿನಲ್ ಕೇಸ್ಗಳು ಸಾಕ್ಷ್ಯಾಧಾರದ ಕೊರತೆ, ಕೆಲವು ಬಿ ರಿಪೋರ್ಟ್ ಆಗಿಬಿಟ್ಟು ಎಲ್ಲ ಕೇಸ್ಗಳು ಖುಲಾಸೆ ಆಗಿಬಿಟ್ಟು ಇವತ್ತು ಒಂದೇ ಒಂದು ಕೇಸು ನನ್ನ ಮೇಲೆ ಯಾವುದೂ ಇಲ್ಲ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್. ಈಗ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳ ಅಂತೇಳಿ ತಮ್ಮ ಶ್ರೀಮತಿಯವರು ಕೂಡ ತಾವು ಎಲ್ಲಿ ಹೋರಾಟಕ್ಕೆ ಹೋಗ್ತೀರಿ ತಮ್ಮ ಜೊತೆಗೆ ಆಗಿರ್ತಾರೆ, ತಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ನಾನು BE ಮಾಡಬೇಕಾದಾಗೆ
ನಮ್ಮ ಮಿಸ್ಸಸ್ ನಾನು ಯಾವುದೋ ಒಂದು ಕಾಲೇಜ್, ನಾನು ಸ್ಟೂಡೆಂಟ್ ಲೀಡ್ರು ಕಾಲೇಜ್ ಅಧ್ಯಕ್ಷ ಆದಾಗ ಒಂದು ಯಾವುದೋ ಗಲಾಟೆ ಸಂದರ್ಭದಲ್ಲಿ ನಾನು ಹಾಸ್ಟೆಲಲ್ಲಿ ಇರೋಂಥ ಒಂದು ಬಿಟ್ಬಿಟ್ಟು ಒಂದು ಹನುಮನ್ ನಗರ ಏರಿಯಾದಲ್ಲಿ ಹೋಗಿ ನೆಲೆಸೋಂಥ ಸಂದರ್ಭ ಬರ್ತದೆ. ಅಲ್ಲಿ ನಮ್ಮ ಮನೆ ಮುಂದೆ ಒಂದು ರಾಘವೇಂದ್ರ ದೇವಸ್ಥಾನ ಇದೆ. ನಮ್ಮ ಮಿಸ್ಸಸ್ಸು ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನಮಗೆ ನಮ್ಮ ಮಿಸ್ಸಸ್ಗೆ ಲವ್ ಬೆಳೆದ್ಬಿಟ್ಟು, ನಾನೊಬ್ಬ ಜಾತಿಯಲ್ಲಿ ಕುರುಬ ಆದ್ರೂ ನಮ್ಮ ಮಿಸ್ಸಸ್ ಒಕ್ಕಲಿಗರು. ನಾವು 96ರಲ್ಲಿ ಮದುವೆ ಆದ್ರೂ ಭಾಳಷ್ಟು ಗಲಾಟೆಗಳ ಮಧ್ಯೆ ನಮ್ಮ ಮದುವೆ ಆಯಿತು. ನಮ್ಮ ಮಿಸ್ಸಸ್ ತಂದೆ ಕಡೆ ಅವರ ಅಣ್ಣ ತಮ್ಮರು ಭಾಳಷ್ಟು ಸ್ಟ್ರಾಂಗ್ ಇದ್ದು, ಭಾಳಷ್ಟು ನನಗೆ ತೊಂದರೆಗಳು ಕೊಟ್ಕೊಂಬಿಟ್ಟು ಏನೆಲ್ಲ ಮಾಡೋಕ್ಕೆ ನಾನು ಇರೋಂಥ ರೂಮ್ಗಳಲ್ಲಿ ರೌಡಿಗಳನ್ನೆಲ್ಲ ಕರ್ಕೊಂಬಂದ್ರು ಅದಕ್ಕೆ ಯಾವುದಕ್ಕೂ ಬಗ್ಲ ಇಲ್ಲ. ಕಡೆಗೆ ಈ ಬನಶಂಕರಿ 2ನೇ ಸ್ಥಾನ ಏನು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಮದುವೆ ಹಾಕ್ಕೊಂಬಿಟ್ಟು ಇವತ್ತಿಗೂ ಹೋಗ್ತಾ ಇರ್ಬೇಕಾದ್ರೆ ಇವತ್ತು ನನ್ನ ಹೆಂಡ್ತಿ ನನಗೆ ಬೆನ್ನೆಲುಬಾಗಿ ಯಾವ ರೀತಿ ನಿಂತಿದ್ದಾರೆ ಅಂದರೆ, ಇವತ್ತು ನನ್ನ ಪತ್ರಿಕೆ ಏನು ಮಾಡ್ತೀನಿ ಪ್ರತಿಯೊಂದು DTP ಸಮೇತ, ಇವತ್ತು ಸ್ಮರಣ ಸಂಚಿಕೆ ಸಮೇತ ನನ್ನ ಸ್ಟಾರ್ ಆಫ್ ಬಳ್ಳಾರಿ ಇಲ್ಲಿವರೆಗೂ ಪ್ರಿಂಟ್ ಆಗಿ ಬರೋಕ್ಕೆ ಅವ್ರದ್ದೇ ಕಾರ್ಯ, ಅವ್ರದ್ದೇ ಬೆನ್ನೆಲುಬು ಅಂತ ಹೇಳೋದ ಜೊತೆಗೆ ಇವತ್ತು 2 ವರ್ಷ ಅವರು ಸಾಮೂಹಿಕ ಮಾಡಿದ್ರು ಆ ಒಂದು ನೋಂದಣಿಯಿಂದ ಹಿಡ್ಕೊಂಡು ಅವರಿಗೆ ಬಟ್ಟೆ ಬರಿ ಒದಗಿಸೋದ್ರಿಂದ ಹಿಡ್ಕೊಂಡು ಅವ್ರಿಗೆ ತಾಳಿ ಒಂದು ರೆಡಿ ಮಾಡಿ ಅವ್ರಿಗೆ ಕೊಡೋದ್ರಿಂದ ಹಿಡ್ಕೊಂಡು ಎಲ್ಲದ್ರ ಹಿಂದೆ ಅವರೇ ಇದರ ಜೊತೆಗೆ ಇವತ್ತೇನು ಹೋರಾಟಗಳು ನಡೀತಾ ಇದ್ದಾವೆ. ನಾನೊಬ್ಬ ಶುಗರು BP ಪೇಷಂಟ್, ನನ್ನ ಟೈಮ್ಗೆ ನಾನೇನಾದ್ರೂ ಇಲ್ಲಾಂದ್ರೆ ಅವನ್ನೆಲ್ಲ ಮರೆತು ಬಿಡ್ತೀನಿ ಅಂದ್ಬಿಟ್ಟು ನಾನು ಹಿಂದೆ ಸದಾ ಜಾಗೃತರಾಗಿ ಆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ಜೊತೆಗೆ ನನ್ನ ಮೇಲೆ ಏನು ಮರ್ಡರ್ ಅಟೆಂಪ್ಟ್ ಆಯಿತು. ಒಂದು ವೇಳೆಗೆ ಸತ್ರೆ ಇಬ್ಬರು ಒಟ್ಟಿಗೆ ಸಾಯೋಣ, ನಾವು ಲವ್ ಮಾಡಿದ್ವಿ, ಎಲ್ಲಿಯಾದ್ರೂ ಅನಾಹುತ ಆಯ್ತಾದರೆ ಹೆಂಗಂತ ಈ ಒಂದು ಮನಸ್ಥಿತಿಯಿಂದ ನನ್ನ ಹಿಂದೆ ಸದಾ ನೆರಳಾಗಿ ಬರ್ತಾ ಇರೋದೇ ಅವ್ರದ್ದೊಂದು ದೊಡ್ಡ ಒಂದು ಗುಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಪತ್ರಕರ್ತರ ಮೇಲೆ, ಇವತ್ತಿನ ಪತ್ರಕರ್ತರ ಮೇಲೆ ಸಾಕಷ್ಟು ಆಪಾದನೆಗಳಿದಾವೆ. ನೇರ ದಿಟ್ಟ ನಿರಂತರ ಪಾರದರ್ಶಕತೆ ಅನ್ನೋದು ಮರ್ತು ಹೋಗಿದೆ. ಸೊ ಇವತ್ತಿನ ಪತ್ರಕರ್ತರು, ಯುವ ಬರಹಗಾರರಿಗೆ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಹೇಳೋದಿಷ್ಟೇ, ಇವತ್ತು ನೇರ ದಿಟ್ಟ ನಿರಂತರ ಜೊತೆಗೆ ಈ ಸಿಸ್ಟಮ್ ಬರೋದಕ್ಕೆ, ಈ ಒಂದು ಪರಿಸ್ಥಿತಿ ಬರೋಕ್ಕೆ ಕಾರಣ ಯಾರಂತ ನಾವು ಮೂಲ ಹುಡುಕ್ಬೇಕು. ಇದಕ್ಕೆ ಪ್ರಮುಖ ಒಂದು ಸರ್ಕಾರ, ಎರಡನೇದು ಪತ್ರಿಕೆ ಮಾಲೀಕರು, ಬಂಡವಾಳಶಾಹಿ. ಇವರು ಸರಿಯಾಗಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಅವ್ರಿಗೆ ಕೇಳಿದಂಥ ಸಂಬಳ, ಒಂದು ಒಳ್ಳೆ ಸವಲತ್ತು ಕೊಟ್ಟರೆ ಈ ಸಮಸ್ಯೆ ಬರ್ತಿದ್ದಿಲ್ಲ. ಇವತ್ತು ಹೆಂಗೆ ಬೇಕಾದಂಗೆ ಬಿಟ್ಟಾಗ ಅವರು ಜೀವನ ನಿರ್ವಹಿಸ್ಬೇಕು. ಯಾವ ರೀತಿ ನಿರ್ವಹಿಸ್ತಾರೆ? ಈ ಮಕ್ಕಳು ಫೀಸ್ ಕಟ್ಟಬೇಕು, ಹಾಸ್ಪಿಟ್ಲ್ ನೋಡಬೇಕು, ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ಎಲ್ಲಿಂದ ಬರ್ತದೆ? ಆ ಒಂದು ಇದರಿಂದ ಪತ್ರಕರ್ತರ ಸ್ಥಿತಿ ಹಿಂಗಿದೆ. ಇದಕ್ಕೆ ನೇರವಾಗಿ ಸರ್ಕಾರ, ಬಂಡವಾಳಶಾಹಿ. ಇವತ್ತು ನೋಡಿ, ಬಂಡವಾಳಶಾಹಿಗಳು ಅವರಿಗೆ ಪೇ ಸ್ಲಿಪ್ ಕೊಡ್ಬೇಕಂತದ್ದು ಸರ್ಕಾರದ ಮೃದು ಧೋರಣೆಯಿಂದ ಯಾವುದೇ ಪತ್ರಕರ್ತ ಪೇ ಸ್ಲಿಪ್ ಸಿಗಲಾರ್ದನ ಅವನಿಗೆ ಯಾವುದೇ ಮಜೀತಿಯ ವೇಸ್ಟ್ ಬೋರ್ಡು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಈ ಹಂತದಲ್ಲಿ ಪತ್ರಕರ್ತರು ದಾರಿ ತಪ್ತಾ ಇದ್ದಾರೆ. ದಯಮಾಡಿ ನಾನು ಹೇಳೋದಿಷ್ಟೇ, ಎದರಿ ನಿಂತರೆ ನಿಲ್ದಾಣ, ಮುನ್ನುಗ್ಗಿ ನಡೆದರೆ ಪ್ರಯಾಣ. ದಯಮಾಡಿ ಪತ್ರಕರ್ತರು ಯಾವುದೇ ಸ್ವಾರ್ಥಕ್ಕೆ ಬಲಿಯಾಗದೆ ಧೈರ್ಯವಾಗಿ ಮುನ್ನುಗ್ಗಿ ನಡೆದು ಯಾವುದೇ ಆಸೆ ಇಲ್ದಂಗೆ ಈ ಒಂದು ಕ್ಷೇತ್ರ ಏನಿದೆ ಸೇವೆ ಮಾಡೋಂಥ ಕ್ಷೇತ್ರ, ಅದು ಬಿಟ್ಟು ನಮ್ಮ ಸ್ವಾರ್ಥಕ್ಕೆ ಸುಮ್ಮನೆ ಹೆಸರು ಹೇಳ್ಕೊಂಬಿಟ್ಟು ಒಂದು ಮಲಿನವಾಗಿಲ್ಲ ವ್ಯಭಿಚಾರ ಮುಖಾಂತರ ಈ ಒಂದು ಪವಿತ್ರವಾದ ಉದ್ಯಮನ ಹಾಳು ಮಾಡಬಾಡ್ರಿ ಅಂತ ಹೇಳ್ಬಿಟ್ಟು ನಾನು ವಿನಯಪೂರ್ವಕವಾಗಿ ಪ್ರತಿಯೊಬ್ಬ ಪತ್ರಕರ್ತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ ತಾವು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕೂಡ ಇದ್ರಿ, ಅಲ್ಲಿ ಕೂಡ ನೀವು ವರ್ಕಿಂಗ್ ಕಮಿಟಿಯಲ್ಲಿದ್ದಾಗ ಸಾಕಷ್ಟು ಕೇಸುಗಳು ತಮ್ಮ ಮೇಲೆ ಆಗಿದ್ವು. ಸೊ ಆ ಕೇಸು ಎಲ್ಲ ಕ್ಲೋಸ್ ಆಗಿದೆ ಅನ್ಕೋತೀನಿ. ಸರ್, ಕ್ಲೋಸ್ ಆಗಿಲ್ಲ. ಅಲ್ಲಿ ಒಂದು ಹಣ ದುರುಪಯೋಗಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದಿನ ಅಧ್ಯಕ್ಷ ಏನಿದ್ದಾರೆ ತಗಳೂರ್ಕಿನ ಹಿಂದೆ ರಾಜು ಮೇಲೆ ಇನ್ನೂ ಕೇಸ್ ನಡೀತಾ ಇದೆ, FIR ಆಗಿದೆ. ಆ ತನಿಖೆಗೆ ಸ್ಟೇ ತಂದಿರೋದು ಇನ್ನೂ ವೆಕೆಂಟ್ ಆಗ್ತಾ ಇಲ್ಲ. ನಾನು ಹೈಕೋರ್ಟ್ ಲಾಯರ್ಗಳ ಮುಖಾಂತರ ವೆಕೆಂಟಿಗೆ ಕಂಟಿನ್ಯೂ ಆಗಿ ಮೆಮೊ ಮೂವ್ ಮಾಡ್ತಾ ಇದ್ದೀನಿ. ಅದು ಇಷ್ಟರಲ್ಲೇ ಬಂದ್ಕೊಂಬಿಟ್ಟು ಅದೇನಾದರೂ ಸ್ಟೇ ವೆಕೆಂಟ್ ಆಯ್ತಂದರೆ ಸಂಘದಲ್ಲಿರೋಂಥ ಏನು ಪ್ರಸ್ತುತ ಒಂದು 3-4 ಜನ ಇದ್ರೆ ಅವರಿಗೆಲ್ಲ ತೊಂದರೆ ಆಗಿ ಅವ್ರ ಮೇಲೂ FIR ಆಗುತ್ತಂತ ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ಮತ್ತು ಇವತ್ತೇನು ಅನ್ಯಾಯ ಅಕ್ರಮದಿಂದ ಏನು ಸಂಘಟನೆ ನಡೀತಾ ಇದೆ ಇವತ್ತು KOWJ ಟೋಟಲಿ ನೋಡಿ, ಎಲೆಕ್ಷನ್ ಹೋದ್ಸಲ 2018ರಲ್ಲಿ ಎಲೆಕ್ಷನ್ ನಾನು ರಾಜ್ಯ ಉಪಾಧ್ಯಕ್ಷರು ನಿಂತಿದ್ದೆ. ಒಂದೇ ಒಂದು ವೋಟರ್ ಲಿಸ್ಟಲ್ಲಿ ಒಂದು ವಿಳಾಸ ಇಲ್ದಾರಂಗೆ ಎಲೆಕ್ಷನ್ ನಡೆಸಿದ್ದಾರೆ. ಭಾಳಷ್ಟು ಅನ್ಯಾಯ ಅಕ್ರಮ ನಡೆಸೋದು ನಾನು ಚಾಲೆಂಜ್ ಮಾಡಿ ಒರಿಜಿನಲ್ ಸೂಟ್ ಹಾಕಿದ್ದೀನಿ. ಕೊನೆಯ ಹಂತಕ್ಕೆ ಬಂದಿದೆ ಇವತ್ತು. ಇನ್ನೇನು ಯಾವ ಸಂದರ್ಭದಲ್ಲಿ ಆ ರೆಕಾರ್ಡ್ ನೋಡ್ಕೊಂಬಿಟ್ಟು ಏನಾಗುತ್ತೋ ಗೊತ್ತಿಲ್ಲ. ಆ ನಿರ್ಣಯ ಆದಮೇಲೆ ಇಡೀ ರಾಜ್ಯಕ್ಕೆ ಆ ಸಂಘದ ಬಗ್ಗೆ ಆ ಕೊಡೋಂಥ ತೀರ್ಪಿನ ಮೇಲೆ ನಿಂತಿದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಲಾಢ್ಯವಾಗಿ ನನ್ನಲ್ಲಿ ಏನು ಗಟ್ಟಿ ಕಾಳುಗಳನ್ನ ಕಟ್ಕೊಂಡು ಇವತ್ತು ಹೊಂಟಿದ್ದೀನಿ ರಾಜ್ಯದಲ್ಲಿ. ಇವತ್ತು TV9 ಹಿಡ್ಕೊಂಡು ರಾಜ್ TV, ಪವರ್ TV,
ಇವೆಲ್ಲ ಆಮೇಲೆ ಉದಯಕಾಲ, ಕನ್ನಡಪ್ರಭ, ಪ್ರಜಾವಾಣಿ, ವಿಜಯ ಎಲ್ಲ ಪತ್ರಕರ್ತರು ನನ್ನ ಸಂಘಟನೆಯಲ್ಲಿದ್ದಾರೆ. ಭಾಳಷ್ಟು ಕೆಲವು ಕಡೆ ನನ್ನ ಸಂಘಟನೆ ಪದಾಧಿಕಾರಿಗಳಿಗೆ ಆ ಸಂಘದ ಮುಖಂಡರುಗಳು ಅವ್ರ ಏಟ್ರುಗಳಿಗೆ ಹೇಳ್ಬಿಟ್ಟು ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಕೆಲವರಿಗೆ ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ. ಆದರೂ ನಮ್ಮವ್ರು ತೆಗೆದು ಹಾಕಿದ್ರು ಪರವಾಗಿಲ್ಲ, ನಾವು ಇನ್ನೊಂದು ಪತ್ರಿಕೆ ತೊಗೊತೀವಿ, ಇಲ್ಲ ಬೇರೆ ಮಾಡ್ತೀವಿ ಅಂತ ಆ ದಿಟ್ಟತನದಿಂದ ಗಟ್ಟಿತನದಿಂದ ಏನು ಹೊಂಟಿದಾರಲ್ಲ, ಅದೇ ಇವತ್ತು ಬಂಗ್ಲೆ ಮಲ್ಲಿಕಾರ್ಜುನಿಗೆ, ಕಾನಿಪದನಿಗೆ ಶಕ್ತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ರಾಜ್ಯಾದ್ಯಂತ ಸಾಕಷ್ಟು ಪತ್ರಕರ್ತರು ತಮ್ಮ ಬೆಂಬಲಕ್ಕೆ ಇದ್ದಾರೆ. ಸೊ ಮಲ್ಲಿಕಾರ್ಜುನ್ ಬಂಗ್ಲೆಯವರ ಸಂಘಟನೆ ಉತ್ತಮವಾಗಿದೆ. ಮಲ್ಲಿಕಾರ್ಜುನ ಬಂಗ್ಲೆಯವರ ಹೋರಾಟ ಪಾರದರ್ಶಕವಾಗಿದೆ, ಪ್ರಾಮಾಣಿಕವಾಗಿದೆ. ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತೇಳಿ. ನೀವು ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಸರ್? ಅವ್ರು ಯಾವ ರೀತಿ ನನಗೆ ಸಪೋರ್ಟ್ ಮಾಡಿ, ಯಾರಿಗೆ ಏನೇ ಅನ್ಯಾಯ ಆಯ್ತು ಅಂದರೆ ಸವತ್ನಲ್ಲಾಗಲಿ ಆ ಪ್ರದೇಶಕ್ಕೆ ನಾನೇ ಹೋಗಿ ಆ ಪತ್ರಕರ್ತನ ಬೆನ್ನೆಲುಬಿಗೆ ನಿಂದಿರ್ತೀನಿ. ಒಂದು, ತಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮೆಹಬೂಬ್ ಮುನವಳ್ಳಿ ಬಗ್ಗೆ ತಮಗೆ ಗೊತ್ತಿದೆ. BTV ಚೀಫ್ ರಿಪೋರ್ಟ್ ಬ್ಯೂರೋ ಆಗಿದ್ರು ಉತ್ತರ ಕರ್ನಾಟಕಕ್ಕೆ. ಆ ಒಂದು TVಯವರು ಅವ್ರಿಗೆ ನಿಂದಿರಲಿಲ್ಲ. ಒಂದು ಮರ್ಡರ್ ಕೇಸಲ್ಲಿ ಅವರು ಸರಿಯಾದ ರೀತಿಯಿಂದ ನಮಗೆ ಸಾಕ್ಷ್ಯ ಒದಗಿಸ್ಬಿಟ್ಟು ಮಾಹಿತಿ ಕೊಡಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರ ಮೇಲೆ FIR ನಮೂದಾಯಿತು. ಇವತ್ತು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ಜಿಲ್ಲಾ ಬಾಡಿನಲ್ಲಿ ಅವರು ಎಲೆಕ್ಟೆಡ್ ಬಾಡಿಯಲ್ಲಿ ಆಯ್ಕೆ ಆಗಿದ್ರು ಆ ಸಂಘನೂ ನಿಲ್ಲಿಲ್ಲ ಸರಿಯಾಗಿ. ಅವತ್ತಿನ ದಿನ ನಿಂತಂಥದ್ದು ಕಾನಿಪ ಧ್ವನಿ ಇದೇ ಬಂಗ್ಲೆ ಮಲ್ಲಿಕಾರ್ಜುನ್. ದಾವಣಗೆರೆಯಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಇವತ್ತು ನಮ್ಮ ಸಂಘಟನೆಯಲ್ಲಿ ಇಲ್ಲದೇ ಇದ್ರೂ ನಿಜವಾದ ಪತ್ರಕರ್ತರ ಅನ್ಯಾಯ ಆಗಬಾರ್ದು ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ಹೋಗಿ ಬೆಂಬಲವಾಗಿ ನಿಂತ ಮೇಲೆ ಅವರಿಗೆ ಅಲ್ಪ ಸ್ವಲ್ಪ ನ್ಯಾಯ ಸಿಗ್ಬಿಟ್ಟು ಇವತ್ತು ಉಸಿರಾಡ್ಬಿಟ್ಟು ನೆಮ್ಮದಿಯಾಗಿ ಒಂದು ಇದಕ್ಕೆ ಬರ್ತಾ ಇದ್ದಾರೆ. ಇನ್ನು ಎರಡನೇದು, ನಮ್ಮ ಮುದ್ದೇಬಿಹಾಳ ಶಾಸಕ ನಡಳ್ಳಿಯವರು ಏನಿದ್ದಾರೆ, ಒಬ್ಬ ಕನ್ನಡಪ್ರಭ ರಿಪೋರ್ಟ್ರಿಗೆ ಅವ್ಯಾಚ್ಯ ಶಬ್ದದಿಂದ ನಿಂದಿಸ್ಬಿಟ್ಟು ಇನ್ನು ನೋಡ್ಕೊಂಡು ಮರ್ಡರೇ ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆ ಹೇಳ್ಬಿಟ್ಟು ಇದಾದಂಥವ್ರು ಅವತ್ತು ಕನ್ನಡಪ್ರಭದವರು ಬರಲಿಲ್ಲ, ಯಾವ ಸಂಘಟನೆಯವ್ರು ಬರಲಿಲ್ಲ. ಅವತ್ತೂ ನಿಂತಿದ್ದು ಇದೇ ಬಂಗ್ಲೆ ಮೇಲೆ ನಮ್ಮ ಸಂಘಟನೆ ಸದಸ್ಯರು ಅಲ್ಲ ಅವರು. ಅವತ್ತು ನಿಂತು ಇಡೀ ರಾಜ್ಯಾದ್ಯಂತ ನಾನು ಹೋರಾಟ ಕರೆ ಕೊಟ್ಟ ಮೇಲೆ ಅವತ್ತು ನಡಳ್ಳಿಯವರು ಕ್ಷಮಾಪಣೆ ಕೇಳಿದ್ರು. ಜೊತೆಗೆ ಆ ಮುಂದಿನ ಆ ಎಲೆಕ್ಷನಲ್ಲಿ ಸೋಲಕ್ಕೂ ಅದು ಪ್ರಮುಖ ಕಾರಣ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಂಥ ನನ್ನ ಸಂಘಟನೆ ಸದಸ್ಯರು ಅಲ್ದವರಿಗೆ ಈ ರೀತಿ ನಾನು ನಿಂತಾಗೆ ನನ್ನ ಸಂಘಟನೆ ಸದಸ್ಯರಿಗೆ ಇನ್ನು ಯಾವ ಮಟ್ಟದ ನಾನು ನಿಲ್ಬೋದಂತ ತಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ಈಗ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿದ್ದವರು ಕೂಡ ಈ ಕಡೆ ಬರ್ತಾ ಇದ್ದಾರೆ. ಸೊ ತಮ್ಮ ಸಂಘಟನೆಯಲ್ಲಿ ಕೂಡ ಹಲವಾರು ಹೊಸಬರು ಕೂಡ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಏನಾಗಿರ್ತದೆ ಅಂತ ಹೇಳಿದ್ರೆ, ಈ ಲಾಬಿಗೋಸ್ಕರ ಮಣಿಯುವಂಥ ಪತ್ರಕರ್ತರು ಇದ್ದಾಗ ಅವರು ಕೂಡ ಈ ಕಡೆ ಬಂದರೆ ನೀವು ಸಂಘಟನೆ ಒಳಗೆ ಎಂಥವ್ರು ಇರಬೇಕು ಅಂತ ಬಯಸ್ತೀರಿ ಸರ್? ಭಾಳಷ್ಟು ಸೂಕ್ಷ್ಮವಾಗಿ ಪಾರದರ್ಶಕವಾಗಿ ಅವ್ರನ್ನ ನಡೆ ನುಡಿ ಎಲ್ಲ ರೀತಿಯಿಂದ ನೋಡಿಬಿಟ್ಟು ನಮ್ಮಲ್ಲಿ ತೊಗೊತಿದ್ದೀನಿ ಹೊರತು ಅಂಕಿ ಅಂಶಕ್ಕೆ ನಾನು ಯಾವತ್ತೂ ಬೆಲೆ ಕೊಡಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಓಕೆ, ಆ ನಿಟ್ಟಿನಲ್ಲಿ ಹೊಟ್ಟಿದ್ದೀನಿ ಸರ್. ಆಯಿತು. ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛಪಡ್ತೀನಿ ತಮಗೆ. ತಮ್ಮ ಹೋರಾಟದಲ್ಲಿ ಸಾಕಷ್ಟು ಅನುಭವಸ್ಥರು ತಮಗೆ ಮಾರ್ಗದರ್ಶಕರಾಗಿರ್ತಾರೆ. ಹಲವಾರು ಪತ್ರಕರ್ತರು ಸಲಹೆ ಸಹಕಾರಗಳು ತಮಗೆ ಬೇಕಾಗಿರುತ್ತೆ. ನೆನೆಸ್ಕೊಳ್ಳೋದಾದರೆ ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ ಸರ್? ಸರ್, ಪ್ರಮುಖವಾಗಿ ನನ್ನ ಸಂಘಟನೆಗೆ ದೊಡ್ಡ ಮಟ್ಟದ ಶಕ್ತಿ ಜೀವಾಳ ಅಂತಂದರೆ ಇವತ್ತು ಕನ್ನಡಪ್ರಭದಲ್ಲಿ 26 ವರ್ಷಗಳ ಒಂದು ಉಪಸಂಪಾದಕರಾಗಿ, ಸುದ್ದಿ ಸಂಪಾದಕರಾಗಿ ಏನು ಕೆಲಸ ನಿರ್ವಹಿಸ್ಬಿಟ್ಟು ಇವತ್ತು 76 ವರ್ಷ ಇದ್ರೂ ಅಂಥ ಒಂದು ಲವಲವಿಕೆಯಿಂದ ಇವತ್ತು ಇಡೀ ನಮ್ಮ ಸಂಘಟನೆಗೆ ಬೆನ್ನೆಲುಬಾಗಿ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಯಾವ ರೀತಿ ಮಹಾಭಾರತವನ್ನು ನಡೆಸಿದ್ನೋ ಅದೇ ರೀತಿಯಾಗಿ ನಮ್ಮ ಕಾನಿಪ ಶಕ್ತಿಗೆ ದೊಡ್ಡ ಶಕ್ತಿಯಾಗಿ ನಿಂತಂಥ ಒಬ್ಬ ಏಕೈಕ ವ್ಯಕ್ತಿ ರಾಜ್ಯದ ಒಂದು ಹಿರಿಯ ಪತ್ರಕರ್ತರಂದ್ರೆ ಅದು ಜಗಳೂರು ಲಕ್ಷ್ಮಣರಾವ್ರು ಅಂತ ಅಂದ್ಬಿಟ್ಟು ಎದೆ ತಟ್ಕೊಂಡು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಓಕೆ ಸರ್. ಮತ್ತೆ ಸರ್, ಇಷ್ಟು ನಿಮ್ಮ ಮುಂದೆ ತಾವೇನೇನು ಕೇಳಿದ್ರೆ ಹಂಚ್ಕೊಂಡಿದ್ದೀವಿ ಸರ್? ಇನ್ನೇನಿಲ್ಲ ಸರ್, ನಂದು ಇಷ್ಟೇ. ಯಾರು ಎಲ್ಲೇ ಇರಿ ಏನೇ ಇರಿ, ನನ್ನ ಸಂಘಟನೆ ಸದಸ್ಯರಿಗೆ ಮಾತ್ರ ನನ್ನ ಹೋರಾಟ ಅಲ್ಲ. ಇಡೀ ನೀವು ಯಾವುದೇ ಸಂಘಟನೆಯಲ್ಲಿರಿ ಅದ್ರ ಬಗ್ಗೆ ನಾನು ಚಿಂತನೆ ಪಡಲ್ಲ. ಇಡೀ ನಾಡಿನ ನೊಂದಂಥ ಪತ್ರಕರ್ತರಿಗೆ, ಯಾರು ಮೂಲಭೂತ ವಂಚಿತರ ನಿಮ್ಮೆಲ್ಲರಿಗೂ ನಾನು ಬೆನ್ನೆಲುಬಾಗಿ ನನ್ನ ಪಣ ಇಟ್ಟು ನಿಮ್ಗೋಸ್ಕರ ಹೋರಾಟ ನಡೆಸಿದಂಥ ನಾನು ನಿಷ್ಕಲ್ಮಶವಾಗಿ, ಪ್ರಮಾಣಪೂರ್ವಕವಾಗಿ, ಆತ್ಮಸಾಕ್ಷಿಯಾಗಿ ಈ ಚಾನಲ್ ಮುಖಾಂತರ ಹೇಳಿಕೆಗೆ ನಾನು ಇಷ್ಟಪಡ್ತಾ ಇದ್ದೀನಿ. ಓಕೆ ಸರ್. ಇಲ್ಲಿವರೆಗೂ ಕೂಡ ತಾವು ನಮ್ಮ ಜೊತೆಗೆ ಇದ್ಕೊಂಡು ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡು ತಮ್ಮ ನೋವು ನಲಿವುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಮತ್ತು ಯುವ ಬರಹಗಾರರಿಗೆ, ಪತ್ರಕರ್ತರಿಗೆ ಬೆನ್ನೆಲುಬಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ. ತಮಗೆ ಅಭಿನಂದನೆಗಳು ಸರ್. ನಮ್ಮ ವಾಹಿನಿ ಕೂಡ ತಮ್ಮ ಬೆಂಬಲಕ್ಕೆ ಯಾವತ್ತೂ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆ ನಮಸ್ಕಾರ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿವರೆಗೂ ಕೂಡ ಕಾರ್ಯನಿರತ ಪತ್ರಕರ್ತರ ವಾಯ್ಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆಯವರು ತಮ್ಮ ಎಲ್ಲ ಹೋರಾಟದ ರೂಪುರೇಷೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.